ಜೈ ಮಕ್ಕಳಮ್ಮ. ದಾಟಿಸ್ಬಿಟ್ಟೆ. ಓಕೆ, ಐ ಥಿಂಕ್ ಇವಾಗ ಓಕೆ. ಆನ್ ಇದೆ. ಹಾಂ ಬನ್ನಿ. ಯಾವ ಕಡೆ ಎಳೆಯತ್ತಲ್ಲ. ನಿಮ್ಮದು ಎಕ್ಸಾಸ್ಟ್ ಮೇಲಿದೆ, ನಂದು ಮುಚ್ಚೋಗಿತ್ತು ಎಕ್ಸಾಸ್ಟು. ಹೌದಾ? ಹೌದಾ ಬ್ರೋ, ಒಂದು ನಿಮಿಷ. ಎಸ್, ನಾನು ವಾಟರ್ ಕ್ರಾಸಿಂಗ್ ಮಾಡುವಾಗ ವಿಡಿಯೋ ಆಫ್ ಆಗುತ್ತಂತೆ. ಓಕೆ, ಮುಂದೆ ಇನ್ನೂ ಒಂದಿದೆಯಂತೆ. ಸೀರಿಯಸ್ಲಿ ಅಮೇಜ್. ಓಕೆ, ಅವ್ರು ದಾಟಿಸ್ಕೊಂಬಿಟ್ರು. ಇವಾಗ ನಾನು ದಾಟಿಸ್ಬೇಕು. ಹಿಂಗೆ ಅಲ್ಲ. This is power of Yamaha. ಏನೂ ಇದಾಗಿಲ್ಲ, ಏನೂ ಒಳಗೆ ಹೋಗಿಲ್ಲ. ಯೂಶ್ವಲಿ ಒಳಗೆ ಹೋಗೋದಿಲ್ಲ. ನಾನು ಸುಮಾರು ದಾಟಿಸಿದ್ದೀನಿ. ಯೂಶ್ವಲಿ ನೀರು ಒಳಗೆ ಹೋಗಲ್ಲ ಎಕ್ಸಾಸ್ಟ್ ಒಳಗೆ. ಅದು ಫುಲ್ ರೈಸ್ ಮಾಡಿರ್ತೀವಲ್ಲ. ಬಟ್ ಸ್ಟಿಲ್ ಹಾಂ, ಅಲ್ಲಿ ಹಾಂ ಬೈಕ್ ದಾಟ್ತಾರಲ್ಲ, ಅಲ್ಲಿ ಆಗಲ್ಲ ಅಂತ. ಓಕೆ ಓಕೆ, ಗಾಡಿ ಆಫ್ ಮಾಡಿಲ್ಲ. ಹಿಂಗಿರೋದು. ಓ ಇಲ್ಲ, ಇದ್ರ ಮೇಲಾ? ಓ, ಇದ್ರ ಮೇಲೆ ದಾಟಿಸ್ಕೊಂಡ್ಬಿಡ್ತಾರೆ. ಓ, ಅಲ್ಲಿಲ್ಲ ಅಂದರೆ ಇದ್ರ ಮೇಲೆ ಬರ್ಬೋದು ಅಂತ ಇದೆ. ಬಟ್ ನಮ್ಗೆ ಇಲ್ಲೆಲ್ಲ ಬಂದರೆ ಮಜಾ ಇಲ್ವಲ್ಲ. ನೈಸ್. ಹೊರಡುವ. ಇಲ್ಲೂ ಆಲ್ಮೋಸ್ಟ್ ಮಂಡಿ ತನಕ ನೀರಿತ್ತು ನೋಡಿ. ಹೋಗ್ತಾ ಇದ್ದಾರೆ, ಆಲ್ಮೋಸ್ಟು ಮಂಡಿ ತನಕ ನೀರಿದೆ. ತುಂಬ ರಿಸ್ಕು ಮಳೆಗಾಲದಲ್ಲಿ. ಫುಲ್ಲು ನೀರು ಜಾಸ್ತಿ ಆಗಿಬಿಡ್ತು ಅಂದರೆ ಒಂದೇ ಸಲ ಜಾಸ್ತಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಎಲ್ಲೋ ಮಳೆ ಆಗಿರುತ್ತೆ, ಇನ್ನೆಲ್ಲೋ ನೀರು ಜಾಸ್ತಿ ಆಗುತ್ತೆ. ಸೊ ರಿಸ್ಕು. ಇವೆಲ್ಲ ಮಳೆಗಾಲದ ಫಾಲ್ಸ್ ಅಷ್ಟೇ ಅಲ್ಲ? ನೀರು ಕಡಿಮೆ ಇರುತ್ತೆ. ಹಾಂ ಹಾಂ, ಎರಡರಲ್ಲೂ ನೀರು ಇರುತ್ತೆ, ನೀರು ಕಡಿಮೆ ಇರುತ್ತೆ. ಓಕೆ, ಮಳೆ ಜೋರಾಗೋದ್ರೊಳಗೆ ಒಂದು ಫೋಟೋ ಹೊಡೆದ್ಬಿಡೋಣ. ಈ ರೋಡಲ್ಲಿ ಈ ಥರ ಸಣ್ಣ ಸಣ್ಣ ಸ್ಟ್ರೀಮು, ದೊಡ್ಡ ದೊಡ್ಡ ಹೊಳೆ ಎಲ್ಲ ಇದ್ದಾವೆ. ಇವೆಲ್ಲ ವಾಟರ್ ಕ್ರಾಸಿಂಗ್ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಬಟ್ ಅಂದರೂ ಕಾಡು ಒಳಗಡೆ
ಈ ಥರ ಬ್ಯೂಟಿಫುಲ್ ಅಪ್ಪ, ನೇಚರ್ ದ ಬ್ಯೂಟಿ. ಇದೆಲ್ಲ ಬರುವಾಗ ಒಂದೊಂದು ಮಚ್ಚಿಟ್ಕೊ ಬರಬೇಕು. ಫುಲ್ಲು ಕತ್ತಿ ಇಟ್ಕೊ ಬಂದರೆ ಗಿಡ ಸರಿ ಮರ ಎಲ್ಲ ಬಿದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಡಿಯೋದಕ್ಕೆ. ತುಂಬ ಲೇಟ್ ಮಾಡಿಬಿಟ್ಟೆ ನಾನು ಶಿರ್ಸಿಗೆ ಬಂದಿದ್ದು. ಅವಾಗಲೇ ಬಂದಿದ್ದಿದ್ರೆ ಇನ್ನೂ ಎಂಜಾಯ್ ಮಾಡಿರ್ಬೋದಿತ್ತು ನಾನು. ಅವಾಗ ಇನ್ನೂ ಎಷ್ಟೋ ಪ್ಲೇಸ್ಗಳು ಕ್ಲೋಸ್ ಆಗಿರಲಿಲ್ಲ. ಈ ದರಿದ್ರ ಇನ್ಫ್ಲೂಯೆನ್ಸರ್ಸು ಇಂದ ಎಷ್ಟೋ ಪ್ಲೇಸಸ್ ಕ್ಲೋಸ್ ಆಗೋಯ್ತು. ಏನು ನಾನು ಹೋಗಿದ್ದೀನಿ ಅಂತ ತೋರಿಸ್ಕೋಬೇಕಾ, ಲೊಕೇಶನ್ ಹಾಕ್ಬೇಕಾ? ದರಿದ್ರಪ್ಪ. ಫಾರೆಸ್ಟ್ ಅವರೆಲ್ಲ ಫುಲ್ ಬೇಲಿ ಹಾಕ್ಬಿಟ್ಟಿದ್ದಾರೆ. ಹಾಂ ನಂದು ರೇಡಿಯಲ್ ಟೈರು ನನಗಿಂದಂಗಿರಬೇಡ. ಹಾರಿಸ್ಕೊಂಡು ಹೋಗ್ಬಿಟ್ರು ಅವರು. ನಾವು ಹಾರಿಸಿದ್ರೆ ನಾವು ಹಾರ್ಕೊಂಡು ಹೋಗ್ಬಿಡ್ತೀನಿ. Oh my God, discount. ಹಾಕೊಳ್ತು ನನ್ನ ಗಾಡಿನ ರೈಟ್. ಇವ್ರ ಗಾಡಿನ ಹಿಂಗಾಗ್ತಾಯಿದೆ, ನನ್ನ ಗಾಡಿ ಆರಾಮಾಗಿ ಬಂತು. ಕಷ್ಟ ರೀ, ಇಲ್ಲಿ ಕೂತ್ಕೊಳ್ತಾ ಇದೆ ಗಾಡಿ. ಇಲ್ಲ, ಮರ ಬಿದ್ದಿದೆ ಅಂದ್ಕೊಂಡೆ, ಅದು ಆ ಕಡೆ. ಇವತ್ತಂತೂ ಫುಲ್ಲು ವಾಟರ್ ಕ್ರಾಸಿಂಗ್ಸು, ಫುಲ್ಲು ಫಾರೆಸ್ಟ್ ಟ್ರಯಲ್ಲು. ಡೌನ್ ಇಳಿಸ್ಬೋದು, ಹತ್ಸೋದೇ ಮಜಾ. ಅವ್ರ ಬಟನ್ ಟೈರ್ ಹೆಂಗೋ ಹತ್ಕೊಬಿಡ್ತು. ನಂದು ಅದಕ್ಕೆ ನನ್ನ ಗಾಡಿನೇ ಈಸಿಯಾಗಿ ಹತ್ಬಿಡ್ತದ. ಹೋಗುತ್ತಾ ಇಲ್ಲಿ ಹೋಗಕ್ಕಾಗತ್ತಾ? ಆಳನೂ ಇದೆ, ಫೋರ್ಸು ಇದೆ ಅಲ್ಲ. ನಿನ್ನಗಿಂತ ನೀರು ಜಾಸ್ತಿ ಆಗಿದೆ. ಹಾಂ, ಈಗ ಇದು ನೋಡಿ, ಇಲ್ಲಿಗೇ ಇಷ್ಟು ಬರ್ತಾಯಿದೆ. ಇನ್ನು ಗಾಡಿ ಗ್ಯಾರಂಟಿ ಹೋಗಲ್ಲ, ಈ ಕಡೆ ಹೋಗ್ಬಿಡುತ್ತೆ ಹಂಗೇನೆ. ಆಲ್ಟರ್ನೇಟ್ ಇದೆಯಾ?
ವಾಪಸ್ ಹಂಗಿದ್ರೆ ಅಲ್ಲಿ ಮಣ್ಣಿದೆ ಮಣ್ಣಿದೆ ಬಟ್ ನೋಡಿ ಇಲ್ಲಿ ಅಯ್ಯೋ ಆಲ್ರೆಡಿ ಅಯ್ಯೋ ಮಂಡಿ ದಾಟ್ತು ಎಳಿತಾ ಇದೆ ಗುರು ನೀರು ಇಷ್ಟೇ ಬಂದಿರೋದು ಇನ್ನು ಅಲ್ಲಿ ಮುಂದೋದ್ರೆ ಇನ್ನು ಹೆಂಗಿದ್ಯೋ ಕ್ರೇಜಿ ಸೊ ಇದನ್ನು ದಾಟ್ಕೊಂಡ್ರೆ ನಾವು ಆ್ಯಕ್ಚುಲಿ ಹೋಗ್ಬೋದು ಆ ಕಡೆ ಬಟ್ ಇದನ್ನು ದಾಟೋಕ್ಕಾಗಲ್ಲ ಹುಷಾರು ಬ್ರೋ ಏ ಆರಾಮ್ಸೆ ಹೌದು ನಾವು ಹಿಂಗೆ ಹೋಗ್ಬೇಕು ಹಿಂಗೆ ಹೋದರೆ ನಾವು ಈ ಕಡೆ ರೋಡಿಗೆ ದಾಟ್ತೀವಿ ಹಿಂಗೆ ಹೋದರೆ ಇಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ ಆಗಲ್ಲ ಆಗೋದೇ ಇಲ್ಲ ಅಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ ಜನ ಇದ್ದರೆ ಆಗುತ್ತೇನೋ ಬಟ್ ಬಿದ್ರು ಅಂತ ಮುಗೀತು ಗಾಡಿ ಹಾಂ ಬಿದ್ದರೆ ಹೋಯ್ತು ಮಳೆಗಾಲ ಜಸ್ಟ್ ಸ್ಟಾರ್ಟ್ ಆದಾಗ ಬಂದಿದೆ ಹಾಂ ಹಾಂ ಫುಲ್ ಸ್ಪೀಡಿಂದ ಹೋಗಿದ್ದೆ ಇವಾಗ ನೋಡ್ರೆ ನಾವು ದಾಟೋದೇ ಕಷ್ಟ ಇದೆ ಹಾಂ ಸಾಕು ಸಿಕ್ಕಾಪಟ್ಟೆ ಫೋರ್ಸ್ ಮುಂದೆ ಚೆನ್ನಾಗಿತ್ತು ರೋಡ್ ಇಲ್ಲಿ ರೋಡು ಹಾಂ ಅದಲ್ಲೇ ಹೊಳೆ ಇರುತ್ತೆ ಹಾಂ ಹಾಂ ಬೇರೆ ಆಪ್ಷನ್ ಇಲ್ಲ ಹಂಗಿದ್ರೆ ಇವಾಗ ಯಾವುದಿಲ್ಲ ಸೊ ಬಂದಾರಿನೇನಾ ಮಳೆ ಬೇರೆ ಜಾಸ್ತಿ ಬಂತಲ್ಲ ಅದಕ್ಕೆ ಇನ್ನೂ ಜಾಸ್ತಿ ಆಗಿದೆ ಮತ್ತು ಎಲ್ಲೋ ಮಳೆ ಬಂದರೆ ಇನ್ನೆಲ್ಲೋ ನೀರು ಜಾಸ್ತಿ ಆಗುತ್ತೆ ಅದು ಒಂದು ಪ್ರಾಬ್ಲಮ್ ಅಲ್ಲ ಅದೊಂದು ರೂಟ್ ಇತ್ತು ಅದನ್ನು ನೋಡಿರಿ ನಿನ್ನೆ ಹಾಂ ಅದು ಇಲ್ಲ ಅಲ್ಲಿ ಯಾರ್ದು ಮನೆ ಇದೆ ಅಷ್ಟೇ ಓಕೆ ಮಳೆಗೆಲ್ಲ ಕಡಿಮೆ ಆದ್ಮೇಲೆ ವಾಪಸ್ ಸೊ ದಬಾಕೋಗ್ಬಿಡ್ತು ಗಾಡಿ ಮೈ ಗಾಡ್ ಏನಿದು ಸ್ವರ್ಗ